ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಪುಡಿ ದೋಸೆ ಅಂತಾರಲ್ಲ, ಅದಕ್ಕೆ ಪುಡಿ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಫಸ್ಟು ನಾವು ಫ್ರೈ ಮಾಡಬೇಕು. ನಾವು ಸ್ವಲ್ಪ ತುಪ್ಪ ಹಾಕಿನೇ ಫ್ರೈ ಮಾಡಬೇಕು, ಆಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಒಂದು 4 ಬೆಳ್ಳುಳ್ಳಿ, ಉದ್ದಿನಬೇಳೆ 3 ಟೇಬಲ್ ಸ್ಪೂನ್, 1.5 ಟೇಬಲ್ ಸ್ಪೂನ್ ಕಡಲೆಬೇಳೆ, ಮತ್ತು ಬಿಳಿ ಎಳ್ಳು 2 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು 1/4 ಟೀ ಸ್ಪೂನ್ ಅಷ್ಟು, ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಇಲ್ಲಿ ಒಂದು 10-12 ತೊಗೊಂಡಿದ್ದೀನಿ, ಖಾರ ಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ. ಸೊ ಇದೆಲ್ಲ ಮಿಕ್ಸಿಗೆ ಹಾಕಿ ನೋಡಿ, ಈ ಥರ ತರಿಯಾಗಿ ಮಾಡ್ಕೊಳ್ಳಿ ಪೌಡರು. ಯಾವತ್ತೂ ಅಷ್ಟೇ ತುಂಬ ನುಣ್ಣಗೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸೊ ನೀವು ಇಡ್ಲಿಗಾದರೆ ಇಡ್ಲಿ ಮೇಲೆ ತುಪ್ಪ ಸವರಿ ಇದು ಪುಡಿ ಹಾಕ್ಬೋದು. ದೋಸೆಗಾದರೆ ನೀವು ಎಣ್ಣೆ ತುಪ್ಪ ಹಾಕಿದಾದ್ಮೇಲೆ ಕೊನೆಗೆ ಪುಡಿ ಯೂಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.